Hello everyone, welcome back to my YouTube channel. ಅಮ್ಮು ಮಮ್ಮಿ ಏನು ಮಾಡ್ತಾ ಇದೀಯಾ? ಆಕಾಂಕ್ಷಂಗೆ ಬಟ್ಟೆ ಎಲ್ಲ ಆರ್ಡರ್ ಮಾಡಿ ತರಿಸಿದ್ನಲ್ಲ ಅದೆಲ್ಲ ಎತ್ತೇಳೋಣ ಅಂತ ಮಡ್ಚಿಡ್ತಾ ಇದ್ದೆ. ಬನ್ನಿ ನಿಮ್ಗೂ ತೋರಿಸ್ತೀನಿ ಏನು ಬಟ್ಟೆ ತೊಗೊಂಡಿದ್ದೀನಿ ನನ್ನ ಮಗಳಿಗೆ ಅಂತ. ಓಕೆ ಓಕೆ. ಆ್ಯಕ್ಚುಲಿ ಏನು ಸ್ಪೆಷಲ್ಲು ಅಷ್ಟೊಂದು ಡ್ರೆಸ್ ತೊಗೊಂಡಿರೋದು? ಸ್ಪೆಷಲ್ ಅಂತ ಅಂದರೆ ಇದೆಲ್ಲ ನಮ್ಮಮ್ಮ ಅಂದರೆ ನೀವೇ ಕೊಡಿಸಿರೋದು. ಮೊನ್ನೆ ಚೆನ್ನೈ ಹೋಗಿದ್ರು ಅಮ್ಮ, ಸೊ ಅಲ್ಲಿ ಶಾಪಿಂಗ್ ಮಾಡ್ಕೊ ಬಂದಿರೋ ಡ್ರೆಸ್ಸಸ್ ಇಷ್ಟು ಇದೆಲ್ಲ ನಾನು ಆರ್ಡರ್ ಮಾಡಿ ತರಿಸಿದ್ದೆ. ಸೊ ಅವಾಗ ಇದೆಲ್ಲ ಸಮ್ಮರ್ ಕಲೆಕ್ಷನ್ ಅಂತ ಅನ್ಕೊಳ್ಳಿ, ಸಮ್ಮರ್ ಬರ್ತಿದ್ಯಲ್ಲ, ಸೊ ಅದಕ್ಕೆ ಯೂಸ್ ಆಗುತ್ತೆ ಇರೋದು. ಇದು ಸ್ವಲ್ಪ ಆಚೆ ಹೋಗೋವಾಗ ವೇರ್ ಮಾಡೋ ಅಂಥದ್ದು. ಬನ್ನಿ ತೋರಿಸ್ತೀನಿ ನಿಮಗೆ ಒಂದೊಂದೇ. ಚೆನ್ನೈ ಅಂತಂದ್ರೆ ಕಾಟನ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವಾ, ಹೌದು. ಹಾಗಾಗಿ ನಾನು ಹೋದಾಗ ಹೆಂಗೂ ಇವಾಗ ಸಮ್ಮರ್ ಬರ್ತಿದೆ, ಸರಿ ಹೆಂಗೋ ನಮ್ಮ ಬೇಬಿಗೂ ಬೇಕಲ್ವ ಸಮ್ಮರ್ ವೇರ್ಸು, ಅಂದರೆ ಸ್ವಲ್ಪ ಕಾಟನಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಹೌದು. ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ಅಂದ್ಬಿಟ್ಟು ಮಗುಗೆ ಅಂತ ತೊಗೊಂಬಂದೆ. ಹೆವಿ ಬಜೆಟಲ್ಲಿ ಏನು ತಂದಿಲ್ಲ, ಯಾಕಂದರೆ ಸಮ್ಮರ್ ವೇರ್ ಆಗಿರೋದ್ರಿಂದ ಅದರಲ್ಲಿ ಒಂದು ಸೀಸನ್ಗೆ ನಮಗೆ ಡೈಲಿ ವೇರ್ಗೆ ಎಷ್ಟು ಅಷ್ಟೇ. ಆಕ್ಚುಲಿ ಕಮ್ಮಿನೇ ಆಯ್ತು, ಇನ್ನು ತಗೋಬೇಕಾಗುತ್ತೆ. ಇದು ಮೇಯ್ನ್ ಆಗಿ ಅಮ್ಮ ಅಲ್ಲಿಂದ ತಂದಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ನಿಮ್ಗೂ, ಬನ್ನಿ ಹತ್ರ. ಇದು ಫಸ್ಟ್ ಫ್ರಾಕು, ಇದು ಬ್ಲೂ ಕಲರ್ದು, ಇದನ್ನು ಕಾಟನ್ನೇ. ಸೊ ಎಲ್ಲ ಸರ್ವಣ ಸ್ಟೋರ್ಸಲ್ಲಿ ತಂದಿರುವಂಥದ್ದೇನೆ. ಕಾಟನ್ ವೇರ್ ಯೂಶಲಿ ಸಮ್ಮರ್ಗೆ ಬೆಸ್ಟ್ ಆಗಿರುತ್ತೆ ಯೂಸ್ ಮಾಡೋದಕ್ಕೆ, ಮಕ್ಕಳಿಗೆ ಇರಿಟೇಷನ್ ಇರಲ್ಲ, ಬ್ರೀತೇಬಲ್ ಫ್ಯಾಬ್ರಿಕ್ ಅಂತ ಅನ್ಕೋಬೋದು ಇದನ್ನ. ಮತ್ತು ಇದು ಒಂದು ಇದೆಲ್ಲ ಸಿಂಪಲ್ಲಾಗಿ ಡೈಲಿ ವೇರ್ಗೆ ತೊಗೊಂಬಂದಿರೋವಂಥದ್ದು. ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ಸೈಜೇ ತಂದಿದ್ದಾರೆ ಅಮ್ಮ, ಬಿಕಾಸ್ ನನ್ನ ಮಗಳು ಜಾಸ್ತಿ ಬೇಗ ಬೆಳೀತಾಳೆ. ಸೊ ಅವಳಿಗೆ ಎಂಥ ಫ್ರಾಕ್ ತಂದ್ರೂ 2 ದಿನಕ್ಕೆ ಮೊಣಕಾಲು ಮೇಲೆ ಆಗಿಬಿಡುತ್ತೆ. ಎಲ್ಲ ಕಾಟನ್ ಫ್ರಾಕ್ಸೇನೆ, ಎಲ್ಲ ತೀರಾ ಸಿಂಪಲ್ ಫ್ರಾಕ್ಸ್ ಅಷ್ಟೇ, ಮನೇಲಿ ಹಾಕ್ಕೊಳ್ಳೋದಕ್ಕೆ. ಮಕ್ಕಳು ಗೊತ್ತಲ್ಲ, ಅದು ಗಲೀಜು ಮಾಡ್ಕೋತಾನೆ ಇರ್ತಾರೆ ಅವರು. ಸೊ ಅದರಿಂದ ಜಾಸ್ತಿ ಕಾಸ್ಟ್ಲಿ ಎಲ್ಲ ಏನೂ ತಂದಿಲ್ಲ. ಡೈಲಿ ವೇರ್ಗೆ ಯಾವ ಥರ ಬೇಕಾಗುತ್ತೆ ಅದು. ಇದು ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಆ್ಯಕ್ಚುಲಿ. ಒಳಗಡೆ ಲೈನಿಂಗ್ ಜೊತೆ ಬಂದಿದೆ, ಲೈಟ್ ಬ್ಲೂ ವಿತ್ ನೆವಿ ಬ್ಲೂ ಕಾಂಬಿನೇಷನಲ್ಲಿ. ಇದು ಅಷ್ಟೇ ಸರ್ವಣ ಸ್ಟೋರ್ಸಲ್ಲಿ ತೊಗೊಬಂದಿರೋವಂಥದ್ದೇ. ಯೂಶಲಿ ಚೆನ್ನೈ ಆ ಕಡೆ, ನಾವು ತಮಿಳ್ನಾಡು ಕಡೆ ಹೋದರೆ ಸರ್ವಣ ಸ್ಟೋರ್ಸ್ ಗೊತ್ತೇ ಇರುತ್ತೆ ಎಲ್ಲರಿಗೂ, ಅಲ್ಲೆಲ್ಲ ಅದೇ ಜಾಸ್ತಿ ಫೇಮಸ್, ಶಾಪಿಂಗ್ಗೆ. ಇದೊಂದು ಸ್ಕರ್ಟ್ ತಂದಿದ್ದಾರೆ, ಸ್ಕರ್ಟ್ ಕೂಡ ಅಷ್ಟೇ ಅಲ್ಲೇ ತೊಗೊಂಡಿರೋದು. ನೀವು ಯೂಶಲಿ ಯಾವುದಾದ್ರೂ ಟೀ ಶರ್ಟ್ ಜೊತೆ ಎಲ್ಲ ಪೇರಪ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ 3 ಫ್ರಾಕ್ಸು ತುಂಬ ಫೇವ್ರೆಟ್ಟು, ಒಂಥರ ಆಚೆ ವೇರ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಸ್ಲೀವ್ಲೆಸ್ ಆಗಿರೋದ್ರಿಂದ ಶೆಕೆಗೆ ಆರಾಮ್ಸೆ ವೇರ್ ಮಾಡ್ಕೋಬೋದು. ಆ್ಯಂಡ್ ಆಚೆಗೂ ಸಿಂಪಲ್ ಆಗಿ ಆಚೆ ಹೋಗ್ಬೇಕಾದ್ರೆ ಹಾಕೋಬೋದು. ಸ್ವಲ್ಪ ಲಿಟ್ಲ್ ಬಿಟ್ ಒಂದು ಇದ್ದಿದೆ, ಒಂದು 900 ಹಂಗೆ ಇದ್ದಿದೆ. ಇದಾ ಪ್ರೈಸಸ್ ಎಲ್ಲ ನನಗೆ ಗೊತ್ತಿಲ್ಲ, ಅವರೇ ತಂದಿರೋದ್ರಿಂದ. ಮತ್ತು ಇದೊಂದು ಫ್ರಾಕು, ಇದು ಸಿಂಪಲ್ಲಾಗಿ ಚೆನ್ನಾಗಿದೆ, ಕಲರ್ ಇಷ್ಟ ಆಯಿತು ನನಗೆ ಸಿಕ್ಕಾಪಟ್ಟೆ. ಇದು ಕಮ್ಮಿನೇ, ಲೈಟ್ ಗ್ರೀನ್, ಒಂದು 500 ಹಂಗೆ ಬಿದ್ದಿದೆ. ಲೈಟ್ ಗ್ರೀನ್ ವಿತ್ ಪಿಂಕ್ ಫ್ಲವರ್ಸ್ ಬಂದಿದೆ. ಇದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಈ ಥರ ಲೈಟ್ ಕಲರ್ಸ್ ಎಲ್ಲ ಸಮ್ಮರ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಇದು ಅಷ್ಟೇ, ಇದು ಸ್ವಲ್ಪ ಅದೇ ರೇಂಜ್, ಒಂದು 900 ಆ ರೇಂಜಲ್ಲಿ. ನೋಡಿ ಚೆನ್ನಾಗಿದೆ ಇದು. ನನಗೆ ಅಂತೂ ಫ್ಲೋರಲ್ ಪ್ರಿಂಟ್ ಸಖತ್ ಇಷ್ಟ ಆಗುತ್ತೆ ಆಕಾಂಕ್ಷಂಗೆ. ಗರ್ಲ್ಸ್ಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಫ್ಲೋರಲ್ ಪ್ರಿಂಟ್ಸ್ ಅಲ್ವಾ, ತುಂಬ ಚೆನ್ನಾಗಿದೆ. ಮತ್ತು ಲೈಟ್ ಕಲರ್ ಬೇರೆ ಅಲ್ವಾ ಅದರಲ್ಲಿ. ಸೊ ನಿಮಗೆ ಬಿಸಿಲು ಜಾಸ್ತಿ ತಾಗಲ್ಲ ಲೈಟ್ ಕಲರ್ಸ್ ಯೂಸ್ ಮಾಡಿದ್ರೆ. ಯೂಶಲಿ ಡಾರ್ಕ್ ಶೇಡ್ಸ್ ಲೈಕ್ ಬ್ಲ್ಯಾಕ್, ರೆಡ್ ಆ ಥರ ಯೂಸ್ ಮಾಡಿದಾಗ ತುಂಬ ಶೆಕೆ ಅನ್ಸುತ್ತೆ ಆಚೆ ಓಡಾಡಿದ್ರೆ. ಲೈಟ್ ಕಲರ್ಸ್ ಆದರೆ ಆ ಥರ ಏನೂ ಅನ್ಸಲ್ಲ. ಈ 3 ಡ್ರೆಸ್ಸು ಹೊರಗಡೆ ಎಲ್ಲ ವೇರ್ ಮಾಡ್ಬೋದು, ಈ 3 ಆಚೆ ಹಾಕೊಂಡು ಹೋಗುವಂಥದ್ದು. ಆ್ಯಂಡ್ ಇದೆಲ್ಲ ಬಂದು ಡೈಲಿ ವೇರ್ ಕಲೆಕ್ಷನ್ನು. ಆ್ಯಂಡ್ ಇದು ಕೂಡ ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದ್ದೆ ಆಕಾಂಕ್ಷಿಗೆ. ಸೊ ತೋರಿಸ್ತೀನಿ ಬನ್ನಿ. ಬರ್ಡೇ ಪಾರ್ಟೀಸ್ಗೆ ಆ್ಯಂಡ್ ಆಚೆ ನಾವು ಶಾಪಿಂಗು ಅದು ಇದು ಹೋದಾಗ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಶರ್ಟ್ ಅಲ್ವಾ? ಹಾಂ, ಟಾಪು ಈ ಥರ ಬಟನ್ಸ್ ಬಂದಿದೆ. ಇದು ಅಷ್ಟೇ ಕಾಟನ್ದು. ಯೂಶಲಿ ಸಮ್ಮರ್ಗೆ ಮೋಸ್ಟ್ ಆಫ್ ಆಲ್ ಎಲ್ಲ ಕಾಟನ್ದೇ ತೊಗೋತೀನಿ. ಇದು 1000 ಬುಟ್ಟ ಅದ್ರ ಮೇಲೆ. ಹಾಂ ಹೌದು, ಇದನ್ನು ನನಗೆ ಗೊತ್ತಿಲ್ಲ, ಅದನ್ನ 1000 ಬುಟ್ಟಾಸ್ ಅಂತಾರಂತೆ. ಆ ಥರ ಪ್ರಿಂಟಲ್ಲಿ ಬಂದಿದೆ. ಇದು ಕೂಡ ಫ್ಲೋರಲ್ಲೇ. ಇಲ್ಲಿ ನೋಡ್ಬೋದು ನೀವು, ಎಂಬ್ರಾಯ್ಡ್ರಿ ಚೆನ್ನಾಗಿ ಬಂದಿದೆ ಅಂತೇಳಿ. ಪೀಟರ್ ಪ್ಯಾನ್ ನೆಕ್ ಇದು. ಮಕ್ಕಳಿಗೆ ಆ ಥರ ಎಲ್ಲ ಇದ್ರೇ ಚೆನ್ನಾಗಿ ಕಾಣೋದು. ಅದ್ರ ಜೊತೆಗೆ ನಾನು ಪ್ಯಾಂಟ್ ಒಂದು ಪೇರ್ ಮಾಡಿದ್ದೀನಿ, ಎಲ್ಲ ಬೇಬಿ ಹಗ್ ಬ್ರ್ಯಾಂಡ್ದೇನೆ. ಈ ಥರದ್ದು ಇದು ಒಂದು ಪ್ಯಾಂಟ್.
ಚೆನ್ನಾಗಿದೆ. ಮುಂದೆ ಫ್ರಂಟಲ್ಲಿ ಪಾಕೆಟ್ಸ್ ಬಂದಿದೆ ಆ್ಯಂಡ್ ಇಲ್ಲಿ ನೋಡ್ಬೋದು ಸ್ಲಿಟ್ಸ್ ಕೊಟ್ಟಿದ್ದಾರೆ ಸೈಡಲ್ಲಿ. ನಾನೇ ನೋಡಿರಲಿಲ್ಲ ಇವು. ನಾನು ಅದು ಆರ್ಡರ್ ಮಾಡಿದ್ಮೇಲೆ ಬಂದಾಗ ಹಾಗೆ ಎತ್ತಿಟ್ಬಿಟ್ಟಿದ್ದೆ. ನೀವು ಆಚೆ ದೇವಸ್ಥಾನಕ್ಕೆ ಹೋಗಿದ್ರಲ್ವಾ, ಸೊ ತೋರಿಸ್ತೀರಾ ಹಾಗೆ ಎತ್ತಿಟ್ಟಿದ್ದೆ. ಈಗ ನಮ್ಮ ವ್ಯೂವರ್ಸ್ ಜೊತೆಗೆ ನೀವು ನೋಡ್ತಾ ಇದ್ದೀರಾ. ಸೊ ಇದು ಒಂದು ಪೇರು ಆ್ಯಂಡ್ ಇನ್ನೊಂದು ಇದು. ಇದು ಅಷ್ಟೇ ಅವಳು ಆಕಾಂಕ್ಷ ಫೇರ್ ಇರೋದ್ರಿಂದ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಮೇಲೆ ಫ್ರಾಕ್, ಆ್ಯಕ್ಚುಲಿ ಶಾರ್ಟ್ ಫ್ರಾಕ್, ಇದು ಫುಲ್ ಲೆಂತ್ ಫ್ರಾಕ್ ಅಲ್ಲ, ಇದು ಶಾರ್ಟ್ ಫ್ರಾಕು. ಇದ್ರ ಜೊತೆಗೆ ಈ ಥರ ಸ್ಟಾಕಿಂಗ್ಸ್ ಬಂದಿದೆ. ಆ್ಯಕ್ಚುಲಿ ಆಕಾಂಕ್ಷ ಚಿಕ್ಕವಳಿದ್ದಾಗ ಈ ಥರದ್ದು ತುಂಬ ಹುಡುಕ್ತಾ ಇದೆ, ಬಟ್ ನನಗೆ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ ಯಾವುದ್ರಲ್ಲಿ ಬೈ ಮಾಡಬೇಕು ಏನು ಅಂತ ಹೇಳಿ. ಇದು ಐ ಮೀನ್ ಫುಲ್ ಕಂಪ್ಲೀಟಾಗಿ ಪಾದವರೆಗೂ ಕವರ್ ಆಗುತ್ತೆ, ಸ್ಟಾಕಿಂಗ್ಸ್ ಸಾಕ್ಸ್ ಥರ, ಬಟ್ ಫುಲ್ ಪ್ಯಾಂಟ್ ಥರನೂ ಬರುತ್ತೆ, ಒಳಗಡೆಯಿಂದ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಪೇರ್ ಮಾಡಿದ್ರೆ. ಆ್ಯಕ್ಚುಲಿ ಇದು ತೊಗೊಂಡು ನಿಯರ್ಲಿ ಆಯಿತು, ಒಂದು 15 days ಆಯಿತು, ಬಟ್ ವೇರ್ ಮಾಡೋವಂಥ ಒಕೇಶನ್ ಬರಲಿಲ್ಲ. ಬೇಬಿ ಹಗ್ದೂ ಅಷ್ಟೇ ಫಸ್ಟ್ ಟ್ರಯಲ್ ತುಂಬ ಚೆನ್ನಾಗಿರುತ್ತೆ. ಐ ಮೀನ್ ನಾವು ಸೆಲೆಕ್ಟ್ ಮಾಡಿ ಪ್ರೈಸ್ ಯಾವ ರೇಂಜಲ್ಲಿ ತೊಗೋತೀವಿ ಅದ್ರ ಮೇಲೆ ಕ್ವಾಲಿಟಿ ಯಾವುದೇ ಆಗ್ಬೋದು, ಬೇಬಿ ಹಗ್ ಅಂತ ಅಲ್ಲ, ನಾವು ಪ್ರೈಸ್ ಹೇಗೆ ಕೊಡ್ತೀವೋ ಕ್ವಾಲಿಟಿನೂ ಹಾಗೆ ಇರುತ್ತೆ. ಸೊ ಇಷ್ಟೆಲ್ಲ ಆಕಾಂಕ್ಷಂದು ಬರ್ಡೇ ಕಲೆಕ್ಷನ್ಸ್ ಅಲ್ಲ, ಸಮ್ಮರ್ ಕಲೆಕ್ಷನ್ನು. ಆ್ಯಂಡ್ ಇದು ಬಂದು ಆಚೆ ಹೋಗೋದಕ್ಕೆ ಅಂತ ತೊಗೊಂಡಿರೋ, ಸಮ್ಮರ್ಗೆ ಅಂತ ಅಲ್ಲ, ಯೂಶಲಿ ಆಚೆ ಹೋಗೋಕೆ ಅವಾಗ ಶಾಪಿಂಗ್ ಮಾಡ್ತಾ ಇರ್ತೀನಿ. ಬಿಕಾಸ್ ಬೆಳೀತಾ ಇರ್ತಾಳಲ್ವ, ಎಂಥ ಡ್ರೆಸ್ ತೊಗೊಂಡ್ರು 2 ದಿನನೇ ಅವಳಿಗೆ ಬರೋದು, ಬೇರೆ ಎಲ್ಲ ಡ್ರೆಸ್ಸಸ್ಸು ಮೇಲೆ ಆಗೋಗುತ್ತೆ. ಐ ಮೀನ್ ಶಾರ್ಟ್ ಆಗಿಬಿಡುತ್ತೆ, ಅವಳಿಗೆಲ್ಲ ಟೈಟ್ ಆಗುತ್ತೆ, ಆ ಥರ ಆಗುತ್ತೆ. ಹಾರ್ಡ್ಲಿ 2 months ಬಂದರೆ ಹೆಚ್ಚು ಅವಳು ಪಾರ್ಟಿ ವೇರ್ ಡ್ರೆಸ್ಸಸ್ ಆಗ್ಬೋದು, ಡೈಲಿ ವೇರ್ ಡ್ರೆಸ್ಸಸ್ ಆಗ್ಬೋದು. ಸೊ ಅದರಿಂದ ಈ ಆಚೆ ಹೋಗೋದಕ್ಕೆ ಡ್ರೆಸ್ಸಸ್ ಎಲ್ಲ ತೊಗೋತಾನೆ ಇರ್ತೀನಿ. ಪಾರ್ಟಿ ವೇರ್ ಯೂಶಲಿ ಅವಳ ಬರ್ಡೇಗೆ ಮತ್ತು ಯುಗಾದಿ, ದೀಪಾವಳಿ ಆ ಥರದಕ್ಕೆ ಶಾಪಿಂಗ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಪಾರ್ಟಿ ವೇರಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ, ಬಿಕಾಸ್ ಅವಳು ಬೆಳೀತಾ ಇರೋದ್ರಿಂದ ಅವಳಿಗೆ 2 ದಿನಕ್ಕೆ ಅದಾದರೆ ಮತ್ತೆ 2 ದಿನ ಅವಳಿಗೆ ಯೂಸೇ ಆಗಲ್ಲ, ಡ್ರೆಸ್ಸಸ್ ಮೇಲೆ ಆಗೋಗುತ್ತೆ ಆ್ಯಂಡ್ ಟೈಟ್ ಆಗಿಬಿಡುತ್ತೆ. ಸೊ ಅದರಿಂದ ನಾವು ಆದಷ್ಟು ಬಟ್ಟೆ ತೊಗೋಬೇಕು ಅಂದರೆ ಸ್ವಲ್ಪ ಫ್ಯಾಬ್ರಿಕ್ಕು ಮತ್ತು ಕ್ವಾಲಿಟಿಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತೀವಿ. 100%. ಯಾಕೆ ಅಂತಂದರೆ ನಾವು ಪ್ರೈಸ್ ಸ್ವಲ್ಪ ಕೊಟ್ರೇ ಅಲ್ವಾ ಕ್ವಾಲಿಟಿ ಅನ್ನೋದು ಇರುತ್ತೆ. ಅದೊಂದು. ಮತ್ತೆ ಇನ್ನೊಂದೇನಂದ್ರೆ ನಾವು ಬಟ್ಟೆ ಹೇಗೆ ಹಾಕ್ತೀವಿ ಅಷ್ಟು, ಐ ಮೀನ್ ನಾವು ಕಾಸ್ಟ್ ಎಷ್ಟು ಸ್ಪೆಂಡ್ ಮಾಡ್ತೀವಿ ಅದ್ರ ಕ್ವಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ, ಅದ್ರ ಔಟ್ಲುಕ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಬಾಳಿಕೆನೂ ಹಾಗೆ ಬರುತ್ತೆ. ಹೌದು. ಸೊ ಅದರಿಂದ ನಾನು ಯೂಶಲಿ ಅಮೌಂಟ್ ಬಗ್ಗೆ ಯೋಚನೆ ಮಾಡಲ್ಲ ಪಾರ್ಟಿ ವೇರ್ ಅಂತ ಅಂದರೆ. ಆ್ಯಂಡ್ ಆಚೆ ಹೋಗೋ ಬಟ್ಟೆಗಳಂತಂದ್ರೂ ಅಷ್ಟೇ. ನಿಮಗೆ ಈಗ ಕಮ್ಮಿ ಬಜೆಟಲ್ಲಿ ನಾವು ಇದೆ, ಈಗ ಒಂದು 900 ಅಂದರೆ ನಾವು ಅದರಲ್ಲಿ ಬೇಕಾದ್ರೆ ಒಂದು 2 ಫ್ರಾಕ್ಸು 2 ಸೆಟ್ಟು ತೊಗೋಬೋದು, ಆದರೆ ಅದು ಬಾಳಿಕೆ ಬರಲ್ಲ, ಅದು ನಿಜ. ಅದರಿಂದ ಇರ್ರೆಸ್ಪೆಕ್ಟಿವ್ ಆಫ್ ದ ಬ್ರ್ಯಾಂಡ್, ಯಾವುದೇ ಬ್ರ್ಯಾಂಡ್ ಆಗ್ಬೋದು, ಬಾಳಿಕೆ ಬರೋಲ್ಲ. ಅದಕ್ಕೆ ಒಂದು 900,000 ರೂಪೀಸ್ ಆದ್ರೂ ಅಟ್ಲೀಸ್ಟ್ ಒಂದು 6 months ಟು 1 year ಆದರೂ ಹಾಕ್ತಾರಲ್ವಾ. ಏನು ಅಂದರೆ ಫ್ರಾಕ್ಸ್ ಎಲ್ಲ ನಾನು ಅವಳಿಗೆ ಥ್ರೂ ಔಟ್ ದ ಇಯರ್ ಹಾಕೋದೇ ಇಲ್ಲ ನಾನು, ಎಸ್ಪೆಷಲಿ ಸಮ್ಮರ್ಸಲ್ಲಿ ಮಾತ್ರನೇ ಅವಳಿಗೆ ಫ್ರಾಕ್ಸು, ಸ್ಕರ್ಟ್ಸು ಮತ್ತು ಶಾರ್ಟ್ಸ್ ಬರುತ್ತಲ್ಲ, ಜೀನ್ಸ್ ಶಾರ್ಟ್ಸ್, ಅವೆಲ್ಲ ಹಾಕೋದೆ ನಾನು ಓನ್ಲಿ ಫಾರ್ ಸಮ್ಮರ್. ಐ ಕೀಪ್ ದೆಮ್ ಓನ್ಲಿ ಫಾರ್ ಸಮ್ಮರ್, ಬಿಕಾಸ್ ಬೇರೆ ಸೀಸನಲ್ಲೆಲ್ಲ ಫುಲ್ ಚಳಿ ಇರುತ್ತೆ, ಎಲ್ಲ ಮಳೆ ಇರುತ್ತೆ, ವಿಂಟರ್ ಇರುತ್ತೆ. ಆ ಸೀಸನಲ್ಲಿ ಪ್ಯಾಂಟ್ ಶರ್ಟೇ ಅವಳು ಮೋಸ್ಟ್ ಆಫ್ ಆಲ್ ನಾನು ಯಾವ ವ್ಲಾಗ್ಸಲ್ಲಾದರೂ ನೋಡ್ಬೋದು, ಯಾವ ಫೋಟೋಸಲ್ಲಾದರೂ ನೋಡ್ಬೋದು, ಕಂಪ್ಲೀಟಾಗಿ ಕವರ್ ಆಗಿ ಇರ್ತಾಳೆ, ಬಿಕಾಸ್ ಚಳಿ ಅಷ್ಟಿರೋದ್ರಿಂದ. ಅದಕ್ಕಿಂತ ಹೆಚ್ಚಾಗಿ ಏನು ಅಂತಂದರೆ ಅವಳು ಹೆಣ್ಮಗು ಆದರೂ ಹೆಣ್ಮಗು ಥರ ಆಡಲ್ಲ, ಎಲ್ಲ ಗಂಡು ಮಗು ಥರ ಆಡ್ತಾಳೆ ಅವಳು. ಅಲ್ಲಿ ಹತ್ತಿ ಇಲ್ಲಿ ಹತ್ತಿ, ಅಲ್ಲಿ ನೆಗೆದು ಇಲ್ಲಿ ನೆಗೆದು, ಜಂಪಿಂಗು ಅದು ಇದು ಮಾಡ್ತಿರ್ತಾಳೆ. ಅವಳು ಅದೇನೋ ಫ್ರಾಕ್ ಹಾಕಿದ್ರು ಅವಳು ಬಾಯ್ ಥರನೇ ಕಾಣಿಸ್ತಾ ಇರ್ತಾಳೆ, ಬಿಕಾಸ್ ಅದೇ ಥರನೇ ಅವಳು ತೀಟೆ ತಲಾಟೆ ಜಾಸ್ತಿ. ಗಂಡು ಮಕ್ಳು ಎಷ್ಟು ತಲಾಟೆ ಇರ್ತಾರೆ ಅದಕ್ಕೂ ಒಂದು ಪಟ್ಟು ಮೇಲಿರ್ತಾಳೆ ನನ್ನ ಮಗಳು. ಅದರಿಂದ ಅವಳು ಇದಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಸೊ ಅದರಿಂದ ಜಾಸ್ತಿ ಅದೇ ಹಾಕ್ತೀವಿ. ಆ್ಯಂಡ್ ಟ್ರೆಡಿಷನಲ್ಗೂ ಅಷ್ಟೇ ಪ್ರಿಫರೆನ್ಸ್ ಕೊಡ್ತೀನಿ. ಅವಳ ಹಬ್ಬಗಳು ಅಂತ ಬಂತು ಅಂದರೆ 100% ಅವಳಿಗೆ ಲಂಗ ಬ್ಲೌಸ್ ಇಂದ ಹಿಡ್ಕೊಂಡು ಫ್ರಾಕ್ ಆಗ್ಬೋದು, ಲಂಗ ಬ್ಲೌಸ್ ಲೆಹೆಂಗಾ ಇರ್ಬೋದು, ಅದನ್ನು ಕಲೆಕ್ಷನ್ಸ್ ಇದಾವೆ ಅವಳ ಹತ್ರ. ನಿಮಗೆ ಇನ್ ಕೇಸ್ ಬೇಕು ಅಂತ ಅನ್ಸಿದ್ರೆ ಅದರದ್ದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಂಟ್ರೆಸ್ಟ್ ಇರೋರು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈ ವಿಡಿಯೋ ಇಷ್ಟೇ, ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೆ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್.